ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘ್ನಾಸ್ ಕುಕಿಂಗ್ ಚಾನಲ್. ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ಹೇಳಿ ಮಾಡಿಸಿದ ರೆಸಿಪಿ ಈ ಡ್ರೈ ಗೋಬಿ. ಈ ಡ್ರೈ ಗೋಬಿನ ತುಂಬ ಈಸಿಯಾಗಿ ಮಾಡ್ಕೋಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ, ಫಟಾಫಟ್ ಅಂತ ಮಾಡ್ಕೋಬೋದು. ನಿಮಗೂ ಈ ರೆಸಿಪಿ ಬೇಕಾದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ತುಂಬಾ ಚೆನ್ನಾಗಿರೋಂತಹ ಈ ಸ್ನ್ಯಾಕ್ಸ್ಗೆ ತಿನ್ನುವಂತಹ ಡ್ರೈ ಗೋಬಿನ ಹೇಗೆ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಹಾಗೆ ಲೈಕ್ ಕೊಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಹೂಕೋಸು ಅಂದರೆ ಕಾಲಿಫ್ಲವರ್ನ ತೊಗೊಂಡ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಬಿಸಿ ನೀರಲ್ಲಿ ಒಂದು 5 ನಿಮಿಷ ಅರಿಶಿಣ ಪುಡಿ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಹಾಗೆ ಬಿಟ್ಟಿದ್ದೆ. ನಂತರ ನೀರನ್ನೆಲ್ಲ ಡ್ರೈನ್ ಮಾಡಿ ಆ ಕಾಲಿಫ್ಲವರಿಗೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಯಾಕೆಂದರೆ ಇದು ಮ್ಯಾರಿನೇಟ್ ಆಗಬೇಕು. ಈ ರೀತಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆದರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ಇದನ್ನೊಂದು 15 ನಿಮಿಷದಷ್ಟು ಮ್ಯಾರಿನೇಟ್ ಆಗಲಿಕ್ಕೆ ಸೈಡಿಗೆ ಎತ್ತಿಡೋಣ. ಮತ್ತೆ ಒಂದು ಬೌಲ್ನ ತೊಗೊಂಡ್ಬಿಟ್ಟು ಅದಕ್ಕೆ 4 ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಹಾಗೆಯೇ ಇದರ ಅರ್ಧದಷ್ಟು ಕಾರ್ನ್ಫ್ಲೋರ್ ಹಿಟ್ಟು ತೊಗೋಬೇಕು, ಅಂದರೆ 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಅಲ್ಲಿ ಉಪ್ಪು ಮುಂಚೆನೇ ಹಾಕಿರೋದ್ರಿಂದ ಇಲ್ಲಿ ಸ್ವಲ್ಪನೇ ಉಪ್ಪನ್ನ ಹಾಕ್ಕೊಂಡು, ಹಾಗೆಯೇ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಮೊದಲೇ ಹಾಕ್ಕೊಂಡಿರ್ತೀವಲ್ಲ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಫುಡ್ ಕಲರ್ ಬೇಡಪ್ಪ ಅಂತಂದರೆ ನೀವು ಬೀಟ್ರೂಟ್ ಜ್ಯೂಸ್ನು ಕೂಡ ಇದಕ್ಕೆ ಹಾಕ್ಕೋಬೋದು, ಒಳ್ಳೆ ಕಲರ್ ಕೊಡುತ್ತೆ. ಸದ್ಯಕ್ಕೆ ಮನೇಲಿ ಇರಲಿಲ್ಲ ಅಂತ ಹೇಳಿ ಫುಡ್ ಕಲರ್ನೇ ಹಾಕಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಹಾಕಿಬಿಟ್ಟು ಸ್ವಲ್ಪದಾಗೆ ನೀರನ್ನ ಹಾಕಿಬಿಟ್ಟು ಎಲ್ಲೂ ಒಂಚೂರು ಗಂಟಿಲ್ದೇ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು, ಜಾಸ್ತಿ ನೀರು ಹಾಕ್ಕೋಬೇಡಿ, ಮೇಲ್ಗಡೆ ಕೋಟಿಂಗ್ ಚೆನ್ನಾಗಿ ಬರೋದಿಲ್ಲ. ಕೋಟಿಂಗ್ ಸ್ವಲ್ಪನೇ ಆಗಿಬಿಟ್ರೆ ಗೋಬಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರೋದಿಲ್ಲ, ಮೆದು ಆಗಿಬಿಡುತ್ತೆ. ಇಲ್ಲಿ ಮ್ಯಾರಿನೇಟ್ ಆಗಲಿಕ್ಕೆ ಅಂತ ಕಾಲಿಫ್ಲವರ್ನ ಸೈಡಿಗೆ ಎತ್ತಿಟ್ಟಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಈ ಕೋಟಿಂಗ್ ಮಾಡಬೇಕು, ಈ ಹಿಟ್ಟೊಳಗೆ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಪ್ರತಿಯೊಂದು ಗೋಬಿಗೂ ಈ ಹಿಟ್ಟು ಕೋಟ್ ಆಗಬೇಕು. ಆ ರೀತಿ ಚೆನ್ನಾಗಿ ಕಲಿಸ್ಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗಿ ಬರ್ತವೆ. ಜಾಸ್ತಿನೂ ಹಿಟ್ಟು ಹಾಕೋಕ್ಕೆ ಹೋಗಬೇಡಿ, ಜಾಸ್ತಿ ನೀರು ಹಾಕೋಕ್ಕೂ ಹೋಗಬೇಡಿ. ನೋಡಿ, ಈ ಕನ್ಸಿಸ್ಟೆನ್ಸಿಲಿದ್ದರೆ ಸೂಪರಾಗಿ ಬರುತ್ತೆ. ಹಾಗೆ ಸೈಡಿಗೆ ಎಣ್ಣೆನ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಬಿಸಿ ಆಗಿದೆ ನೋಡಿ. ಈ ರೀತಿ ಬಿಸಿ ಆದ ನಂತರನೇ ಗೋಬಿನ ಒಂದೊಂದಾಗೆ ಬಿಡ್ತಾ ಹೋಗಬೇಕು. ನೋಡಿ, ನೋಡಿದ ತಕ್ಷಣ ನಿಮಗೂ ಬಾಯಲ್ಲಿ ನೀರು ಬರ್ತಿದೆ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಈ ರೀತಿ ಒಂದೊಂದಾಗೇ ಬಿಡ್ತಾ ಹೈ ಫ್ಲೇಮಲ್ಲೇ ಇಟ್ಕೋಬೇಕು. ಹಾಕಿದ ನಂತರ ಒಂದು ಅರ್ಧ ನಿಮಿಷಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹೀಗೆ ಗೋಬಿನ ಹೀಗೆ ತಿರುವಾಗ್ತಾ ಚೆನ್ನಾಗಿ ಬೇಯಿಸ್ಕೋಬೇಕು. ಬಬಲ್ಸು ಬರೋದು ತುಂಬಾ ಕಡಿಮೆ ಆಗುತ್ತೆ, ಆವಾಗ ಗೋಬಿ ಕ್ರಿಸ್ಪಿಯಾಗಿದೆ ಹಾಗೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಡೀಪ್ ಫ್ರೈ ಮಾಡ್ಕೋಬೇಕು, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ನಿಮಗೆ ತುಂಬ ಒಳ್ಳೆ ಕಲರ್ ಬರಬೇಕು ಅಂದರೆ ಬೀಟ್ರೂಟ್ನ ಸ್ವಲ್ಪ ತುರಿದ್ಬಿಟ್ಟು ಹಿಂಡಿಬಿಟ್ಟು ಅದರ ರಸನ ಇದಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನ್ಯಾಚುರಲ್ ಕಲರ್ ಬೇಕಂದರೆ ಹಾಗೆ ಮಾಡ್ಕೊಳ್ಳಿ. ನಾನಿಲ್ಲಿ ಅವೈಲೇಬಲ್ ಇಲ್ಲ ಅಂತ ಹೇಳಿ ಫುಡ್ ಕಲರ್ನ, ಅದು ಆರೆಂಜ್ ಕಲರ್ನ ಆ್ಯಡ್ ಮಾಡಿದ್ದೀನಿ. ನೋಡಿ, ಕ್ರಿಸ್ಪಿಯಾಗಿರುವಂತಹ ಗೋಬಿ ಒಂದು 10 ನಿಮಿಷದಲ್ಲೇ ರೆಡಿ ಆಗುತ್ತೆ. ನಿಮಗೂ ಈ ರೆಸಿಪಿ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕ್ರಿಸ್ಪಿಯಾಗಿರುವಂತಹ ಈ ಗೋಬಿ ನಿಮಗೆ ಇಷ್ಟವಾಗಿದ್ದರೆ ಖಂಡಿತವಾಗ್ಲೂ ಶೇರ್ ಮಾಡಿ.